ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ದಲ್ಲಿರುವಂತಹ ಮತ್ತೊಂದು ಕೋರ್ಸ್ ಬಗ್ಗೆ, ಟಾಪ್ ಕೋರ್ಸ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಇನ್ನೊಂದೆರಡು ಪ್ಯಾರಾಮೆಡಿಕಲ್ ಕೋರ್ಸಸ್ಗಳನ್ನು, ಚೆನ್ನಾಗಿರುವಂಥ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳನ್ನು ತಿಳಿಸ್ಕೊಡಿ ಸರ್, ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ಸ್ ಅಂತ ಕೇಳಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕೂಡ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಟಾಪ್ ಕೋರ್ಸನ್ನು, ಪ್ಯಾರಾಮೆಡಿಕಲ್ ಕೋರ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಕಂಪ್ಲೀಟ್ ಎಂಡ್ವರೆಗೂ ಕೂಡ ನೀವು ವಾಚ್ ಮಾಡಿ. ಓಕೆ, ಸೊ ನಾನು ತಿಳಿಸ್ಕೊಡುವಂತಹ ಒಂದು ಟಾಪ್ ಪ್ಯಾರಾಮೆಡಿಕಲ್ ಕೋರ್ಸ್ ಅಥವಾ ಪ್ರೆಫರ್ಡ್ ಮತ್ತು ಹೈಲಿ ಡಿಮ್ಯಾಂಡಿಂಗ್ ಕೋರ್ಸ್ ಯಾವುದು ಅಂತ ನೋಡಿದಾಗ DMIT ಅಂತ ಕಾಲ್ ಮಾಡ್ತೀವಿ. ಓಕೆ, ಸೊ ಇದು DMIT ಸ್ಟ್ಯಾಂಡ್ಸ್ ಫಾರ್, DMIT ಅಂದರೆ ಏನು ಅಂತ ನೋಡಿದಾಗ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ನಾವು ಕಾಲ್ ಮಾಡ್ತೀವಿ. ಅಂದರೆ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಮೊದಲಿಗೆ ಇದನ್ನು ಏನಂತ ಕಾಲ್ ಮಾಡ್ತಿದ್ವಿ ಅಂತಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಅಂತ ನಾವು ಕಾಲ್ ಮಾಡ್ತಿದ್ವಿ. 2017 ನಂತರ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ನಾವು ಕಾಲ್ ಮಾಡ್ತಾ ಇದ್ದೀವಿ. ಸೊ ಪ್ಯಾರಾಮೆಡಿಕಲ್ 9 ಕೋರ್ಸಲ್ಲೂ ಕೂಡ ಇದು ಒಂದು ಕೂಡ ಸದ್ಯಕ್ಕೆ ಓಕೆ ವೆರಿ ಡಿಮಾಂಡಿಂಗ್ ಮತ್ತು ಹೈಲಿ ಪ್ರೆಫರ್ಡ್ ಕೋರ್ಸ್ ಆಗಿರುತ್ತೆ. ದಟ್ ಈಸ್ DMIT ಅಂತ ನಾವು ಕಾಲ್ ಮಾಡ್ತೀವಿ. DMIT ಬಗ್ಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಸೊ DMIT ಅನ್ನೋದು ಏನು ಅಂತ ನೋಡಿದಾಗ ಡಯಾಗ್ನೋಸ್ಟಿಕ್ ಇಮೇಜಿಂಗ್ ಅಂತ ನಾವು ಕಾಲ್ ಮಾಡ್ತೀವಿ. ಓಕೆ, ವಿಚ್ ಮೀನ್ಸ್ ಅದರ ಅರ್ಥ ಏನು ಅಂತ ನೋಡಿದಾಗ ರೇಡಿಯೋಲಜಿ ಅಥವಾ DMIT-ನಲ್ಲಿ ಏನು ಮಾಡ್ತೀವಿ ಅಂತಂದರೆ ಬಾಡಿಯಲ್ಲಿರುವಂಥ ಡಿಫ್ರೆಂಟ್ ಪಾರ್ಟ್ಸ್ಗಳದ್ದು ಇಮೇಜಸ್, ಅಥವಾ ನಾವು ಇನ್ನೊಂದು ಏನಂತ ಕಾಲ್ ಮಾಡ್ಬೋದು, ಸೊ ಫೋಟೋಸ್ ಅಂತ ನಾವು ಕಾಲ್ ಮಾಡ್ತೀವಿ ಅಥವಾ ಪಿಕ್ಚರ್ಸ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಬಾಡಿಲಿರೋ ಡಿಫ್ರೆಂಟ್ ಪಾರ್ಟ್ಸ್ಗಳದ್ದು ಇಮೇಜಸ್ಗಳನ್ನು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಥ್ರೂ ಏನು ಮಾಡ್ತೀವಿ, ಕ್ಯಾಪ್ಚರ್ಸ್ ಮಾಡ್ತೀವಿ. ಓಕೆ, ಸೊ ಕ್ಯಾಪ್ಚರ್ ಮಾಡುವಂಥ ಕೆಲಸ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆ, ಆಮೇಲೆ ಇನ್ಫ್ಯಾಕ್ಟ್ ದಿಸ್ DMIT-ಯಲ್ಲಿ ಅಥವಾ ರೇಡಿಯೋಲಜಿ ಏನು ಅಂತಂದರೆ ಒಂದು ಟೆಸ್ಟ್ ಸಿರೀಸ್ ಬರುತ್ತೆ. ಟೆಸ್ಟ್ ಸಿರೀಸ್ ಯಾವ್ಯಾವು? ಒಂದು ಎಕ್ಸ್ರೇ ಅಂತ ಕಾಲ್ ಮಾಡ್ತೀವಿ ನಾವು. ಓಕೆ, ಜನರಲ್ ಆಗಿ ಹಾಸ್ಪಿಟಲ್ ಹೋದಾಗ ಫ್ರಾಕ್ಚರ್ಸ್ ಅಥವಾ ಏನೋ ಒಂದು ಆದಾಗ ಸೊ ಎಕ್ಸ್ರೇ ಅಂತ ನಮಗೆ ಡಾಕ್ಟರ್ ಏನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸೊ ಅದು ಕೂಡ ಒಂದು ರೇಡಿಯೋಲಜಿ ಅಥವಾ DMIT-ಯಲ್ಲಿ ಟೆಸ್ಟ್ ಸಿರೀಸ್, ದಟ್ ಈಸ್ ಎಕ್ಸ್ರೇ ಅಂತ ಕಾಲ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಬಂದ್ಬಿಟ್ಟು ಏನು ಅಂತಂದರೆ ಅಲ್ಟ್ರಾಸೌಂಡ್ ಅಂತ ನಾವು ಕಾಲ್ ಮಾಡ್ತೀವಿ ಅಥವಾ ಸ್ಕ್ಯಾನಿಂಗ್ ಅಂತ ನಾವು ಕಾಲ್ ಮಾಡ್ತೀವಿ. MRI ಅಂತ ಕಾಲ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಸ್ಕ್ಯಾನಿಂಗಲ್ಲಿ PET ಸ್ಕ್ಯಾನ್ ಅಂತ ಕಾಲ್ ಮಾಡ್ತೀವಿ, ಮೆಮೋಗ್ರಾಫಿ ಅಂತ ಕಾಲ್ ಮಾಡ್ತೀವಿ. ಓಕೆ, ಇವೆಲ್ಲವನ್ನು ಕೂಡ ನೋಡಿದಾಗ DMIT-ಯಲ್ಲಿ ಬರುವಂಥ ಬೇರೆ ಬೇರೆ ಟೆಸ್ಟ್ ಸಿರೀಸ್ ಅಂತ ಕಾಲ್ ಮಾಡ್ತೀವಿ ಅಥವಾ ರೇಡಿಯೋಲಜಿಯಲ್ಲಿ ಬರುವಂಥ ಟೆಸ್ಟ್ ಸಿರೀಸ್. ಓಕೆ, ಸೊ ಇದರಿಂದ ರೇಡಿಯೋಲಜಿಯಿಂದ ನಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅಥವಾ DMIT-ಇಂದ ಸ್ಪೆಷಲಿ ಡಾಕ್ಟರ್ಸಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಸೊ ಡೈಗ್ನೋಸ್ ಮಾಡಲಿಕ್ಕಾಗತ್ತೆ. ಓಕೆ, ಅಂದರೆ ಆ ಡಿಫ್ರೆಂಟ್ ಪಾರ್ಟ್ಸ್ಗಳದ್ದು ಇಮೇಜಸ್ಗಳನ್ನ ಕ್ಯಾಪ್ಚರ್ಸ್ ಮಾಡಿದಾಗ ಏನು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಅರ್ಲಿ ಸ್ಟೇಜಲ್ಲಿ ನಮ್ಗೆ ಏನಾದರೂ ಒಂದು ಡಿಸೀಸ್ ಇತ್ತು ಅಂತಂದರೆ ಡಾಕ್ಟರ್ಗೆ ತುಂಬಾ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದನ್ನು ಓವರ್ ಆಲ್ ಆಗಿ ನಾವು ಏನಂತ ಕಾಲ್ ಮಾಡ್ತೀವಿ ಅಂದರೆ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಅಂತಲೂ ಕಾಲ್ ಮಾಡ್ತೀವಿ. ಓಕೆ, ಈ DMIT-ಯನ್ನು ಮಾಡಬೇಕು ಅಂತಂದರೆ ಏಜ್ ಲಿಮಿಟ್ ಏನು ಮತ್ತು ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ DMIT ಕೋರ್ಸ್ ಕಲಿಬೇಕು ಅಂತಂದರೆ ಕ್ವಾಲಿಫಿಕೇಷನ್ SSLC ಅಥವಾ 10th ಸ್ಟ್ಯಾಂಡರ್ಡ್ ಆಗಿರಬೇಕು. 10th ಸ್ಟ್ಯಾಂಡರ್ಡ್ ಮೇಲೆ 3 years and 3 months. ಓಕೆ, PUC ಸೈನ್ಸ್ ಆದರೂ ಕೂಡ ಇದನ್ನು ಮಾಡ್ಬೋದು, ವಿಚ್ ಮೀನ್ಸ್ PUC ಆರ್ಟ್ಸ್, ಕಾಮರ್ಸ್ ಎಲ್ಲರೂ ಕೂಡ ಮಾಡ್ಬೋದು. ಸ್ಪೆಷಲಿ ಸೈನ್ಸ್ನವ್ರಿಗೆ ಈ ಕೋರ್ಸ್ ಮಾಡಿದ್ರೆ 2 years and 3 months ಅಂತ ಆಗುತ್ತೆ. ಓಕೆ, ಏಜ್ ಲಿಮಿಟ್ ಬಂದ್ಬಿಟ್ಟು ಸೊ ಈ DMIT ಕೋರ್ಸ್ ಮಾಡಬೇಕಂದ್ರೆ ಜನರಲ್ದವ್ರಿಗೆ 36 years, SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 yearsವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಈ DMIT ಕೋರ್ಸ್ ಬಗ್ಗೆ ಇರುವಂಥ ಸ್ಕೋಪ್ ಮತ್ತು ಜಾಬ್ಸ್ಗಳ ಬಗ್ಗೆ ನೋಡ್ತಾ ಹೋದ್ವಿ ಅಂತಂದರೆ DMIT ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಹೈಲಿ ಪ್ರೆಫರ್ಡ್ ಮತ್ತು ಹೈಲಿ ಡಿಮ್ಯಾಂಡಿಂಗ್ ಕೋರ್ಸ್ ಈ ಸದ್ಯಕ್ಕೆ ಮಟ್ಟಿಗೆ. ಓಕೆ, ಯಾಕೆ ಅಂತ ನೋಡಿದಾಗ ಪ್ರತಿಯೊಬ್ಬರು ಕೂಡ ಹಾಸ್ಪಿಟಲ್ಗಳಿಗೆ ಹೋದಾಗ ಯಾವುದೇ ಒಂದು ಡಿಸೀಸನ್ನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಓಕೆ ಬಾಡಿಯಲ್ಲಿ ಹಾಕಿರೋಂಥ ಏನಾದರೂ ಒಂದು ಡ್ಯಾಮೇಜನ್ನು ಅಥವಾ ಡಿಸೀಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಡಾಕ್ಟರ್ಸ್ಗಳು ಫಸ್ಟ್ ಹೇಳೋದೇ ಏನು ಅಂತಂದರೆ ಯಾವುದಾದ್ರೂ ಒಂದು ರೇಡಿಯೋಲಜಿಯ ಇಮೇಜಸ್ ಅಥವಾ ಫೋಟೋಸ್ ಅಂತ ಏನು ಹೇಳ್ತೀವಿ, ಅಥವಾ ಅಚ್ಚು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಎಕ್ಸ್ರೇಯನ್ನು ಮಾಡಿಸ್ಬೇಕಾಗತ್ತೆ, ಸ್ಕ್ಯಾನಿಂಗನ್ನು ಮಾಡಿಸ್ಬೇಕಾಗತ್ತೆ, MRI ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಈ ಕೋರ್ಸ್ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಈಗ ಸದ್ಯಕ್ಕೆ ತುಂಬ ಡಿಮಾಂಡಿಂಗ್ ಮತ್ತು ಹೈಲಿ ಪ್ರೆಫರ್ಡ್
ಕೋರ್ಸ್ ಆಗಿದೆ. ಓಕೆ, ಅಂದ್ರೆ ಈ ಕೋರ್ಸ್ಗೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ತುಂಬಾ ಡಿಮಾಂಡ್ ಇರುವಂತಹ ಕೋರ್ಸಸ್ ಅಂತ ಹೇಳ್ಬೋದು. ಓಕೆ, ಈ ಡಿಮಾಂಡ್ ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಸೊ ಡಿಸೀಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದೋ ಒಂದು ಡಿಸೀಸ್ ಬಂದಾಗ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ರೇಡಿಯೋಲಜಿ ಇಮೇಜಸ್ ಬೇಕಾಗುತ್ತೆ ನಮಗೆ. ಓಕೆ, ಆ ಟೆಸ್ಟ್ಗಳು ಬೇರೆ ಬೇರೆ ಟೆಸ್ಟ್ಗಳು ಬೇಕಾಗುತ್ತೆ. ಅವಾಗ ಈ ಕೋರ್ಸಿನ ಟೆಕ್ನಿಷಿಯನ್ಸ್ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಡಾಕ್ಟರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದರದ್ದು ಜಾಬ್ಸ್ಗಳ ಬಗ್ಗೆ ನೋಡ್ತಾ ಹೋದ್ವಿ ಅಂತಂದ್ರೆ ಇದರ ಸ್ಕೋಪ್ ಹೇಗಿದೆ ಅದೇ ರೀತಿಯಾಗಿ ಇದರ ಜಾಬ್ಸ್ಗಳು ಕೂಡ ಚೆನ್ನಾಗಿದ್ದಾವೆ. ಒಳ್ಳೆ ಒಳ್ಳೆ ಸಿಟಿಗಳಲ್ಲಿ ಹೋದ್ವಿ ಅಂತಂದ್ರೆ ಈಗ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಓಕೆ, ನಮ್ಮ ಸುತ್ತಮುತ್ತಲಿರುವಂಥ ಬಾಗಲಕೋಟೆ ಅಥವಾ ಬಿಜಾಪುರ ಇಂಥ ಏರಿಯಾಗಳಲ್ಲಿ ಹೋದಾಗ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಸೊ ಟೆಕ್ನಿಷಿಯನ್ಸ್ಗಳ ರಿಕ್ವೈರ್ಮೆಂಟ್ ಹ್ಯೂಜ್ ಇದೆ. ಬಟ್ ಒಂದು ಏನು ಅಂತಂದ್ರೆ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಮಾಡಿರುವಂಥ ಕೋರ್ಸ್ ಮಾಡಿರುವಂಥ ಸಂಖ್ಯೆ ಏನಿದೆ ಅಂತಂದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಈ DMIT ಕೋರ್ಸ್ ಅನ್ನ ಸಚ್ ಆಸ್ DHIC ಕೋರ್ಸ್ ಅಂತಿದೆ. ಓಕೆ, ಅವುಗಳಿಗೆ ಕಂಪೇರ್ ಮಾಡಿದಾಗ ವೆರಿ ಟಾಪ್ ಮೋಸ್ಟ್ ಕೋರ್ಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಗೌರ್ಮೆಂಟ್ ಸೆಕ್ಟರಲ್ಲೂ ಕೂಡ ನೀವು ಈ ಕೋರ್ಸ್ ಮಾಡಿದಾಗ ಆರೋಗ್ಯ ಇಲಾಖೆಯಲ್ಲಿ ಓಕೆ, ಅಂದ್ರೆ ಗೌರ್ಮೆಂಟ್ ಸೆಕ್ಟರಲ್ಲೂ ಕೂಡ ನೀವು ಗೌರ್ಮೆಂಟ್ ಕಾಲ್ ಫಾರ್ಮ್ ಮಾಡಿದಾಗ ಜಾಯಿನ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ಬೇಡಿಕೆ ಇರುವಂಥ ಕೋರ್ಸ್. ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲಪ್ಪ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, MNC ಕಂಪ್ನಿಗಳಲ್ಲಿ, ಅಪೋಲೋ ಹಾಸ್ಪಿಟಲ್ ಆಗಿರ್ಬೋದು, ಫೋರ್ಟಿಸ್ ಹಾಸ್ಪಿಟಲ್ ಆಗಿರ್ಬೋದು, ಸಿಟಿ ಡಯಾಗ್ನೋಸ್ಟಿಕ್ಸ್ ಅಂತಿರುತ್ತೆ, ಸಿಟಿ ಸ್ಕ್ಯಾನ್ ಸೆಂಟರ್ಸ್ ಅಂತಿರ್ತವೆ. ದೊಡ್ಡ ದೊಡ್ಡ ಸ್ಕ್ಯಾನ್ ಸೆಂಟರ್ಸ್ಗಳಲ್ಲೂ ಕೂಡ ನೀವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಬೋದು. ಓಕೆ, ರೋಲ್ ಏನಪ್ಪಾ ಅಲ್ಲಿ, ಟೆಕ್ನಿಷಿಯನ್ ಏನಪ್ಪಾ ಅಲ್ಲಿ, ಯಾವ ರೀತಿಯಾದ ಡೆಸಿಗ್ನೇಷನ್ ಇರುತ್ತೆ ಅಂತ ನೋಡ್ತಾ ಹೋದ್ವಿ ಅಂತಂದ್ರೆ ಒಂದು ಸಿಟಿ ಸ್ಪೆಷಲಿಸ್ಟ್ ಅಂತಾನು ಕರಿತೀವಿ, ನಾವು ಕಾಲ್ ಮಾಡ್ತೀವಿ. ಓಕೆ, ಅಂದ್ರೆ ಸಿಟಿ ಸ್ಕ್ಯಾನ್ ಅಂತ ಏನು ಕಾಲ್ ಮಾಡ್ತೀವಲ್ಲ ಅಲ್ಲಿ ಟೆಕ್ನಾಲಜಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ವಿಚ್ ಮೀನ್ಸ್ ಟೆಕ್ನಿಷಿಯನ್ ಆಗೂ ಕೂಡ ನೀವು ವರ್ಕ್ ಮಾಡ್ಬೋದು. ಅಥವಾ ಇನ್ನೂ ಜನರಲ್ ಆಗಿ ಹೇಳಬೇಕು ಅಂದ್ರೆ ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಕಾಲ್ ಮಾಡ್ತೇವೆ. ಸದ್ಯಕ್ಕಿರುವಂತ ಎಕ್ಸ್ರೇ ಟೆಕ್ನಿಷಿಯನ್ ಆಗೂ ಕೂಡ ನೀವು ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಕಡೆನೂ ಕೂಡ ನೀವು ವರ್ಕ್ ಮಾಡ್ಬೋದು. ಓಕೆ, ಅದಿಲ್ಲ ಅಂತಂದ್ರೆ ಕಾಲೇಜಸ್ಗಳಲ್ಲಿ, ಓಕೆ, ಅಂದ್ರೆ ಟೀಚಿಂಗ್ ಎಲ್ಲಾದ್ರೂ ಇತ್ತು ಅಂತಂದ್ರೆ ಇದ್ರ ಹೈಯರ್ ಹೋದ್ರಿ ಅಂತಂದಾಗ ಸೊ ಟೀಚಿಂಗ್ ಕೂಡ ಅಪಾರ್ಚುನಿಟಿಗಳು ಜಾಸ್ತಿ ಇದೆ. ಆಮೇಲೆ ನೆಕ್ಸ್ಟ್ ಕಂಟೆಂಟ್ ರೈಟಿಂಗ್ ಅಂತ ನಾವು ಹೇಳ್ತೀವಿ. ಕಂಟೆಂಟ್ ರೈಟಿಂಗ್ ಇನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವು ಚೆನ್ನಾಗಿ ರೈಟಿಂಗ್ ಅನ್ನ ಮಾಡ್ತೀರಿ, ಡೆಪ್ತ್ ಆಗಿ ಓದಿರ್ತೀರ, ನಾಲೆಜ್ ಗೇನ್ ಮಾಡಿದ್ರಿ ಅಂತಂದ್ರೆ ಕಂಟೆಂಟ್ ರೈಟರ್ ಆಗಿ ಕೂಡ ನಿಮ್ಮನ್ನ ಮೆಡಿಕಲ್ ಫೀಲ್ಡ್ ಅಲ್ಲಿ ತೆಗೆದುಕೊಳ್ತಾರೆ. ಓಕೆ, ನೆಕ್ಸ್ಟ್ ಮೆಡಿಕಲ್ ಲ್ಯಾಬ್ಸ್ಗಳಲ್ಲಿ, ಓಕೆ, ಅಂದ್ರೆ ಡಯಾಗ್ನೋಸ್ಟಿಕ್ ಲ್ಯಾಬ್ಸ್ ವಿಚ್ ಮೀನ್ಸ್ ರೇಡಿಯೋಲಜಿ ಟೆಸ್ಟ್ ಸೀರೀಸ್ ಬರುತ್ತಲ್ಲ ಆ ರೀತಿ ದೊಡ್ಡ ಲ್ಯಾಬ್ಗಳಲ್ಲೂ ಕೂಡ ನೀವು ವರ್ಕ್ ಮಾಡುವಂತ ಚಾನ್ಸಸ್ಗಳಿರುತ್ತೆ. ನರ್ಸಿಂಗ್ ಹೋಮ್ಸ್ಗಳಲ್ಲೂ ಕೂಡ ಸೊ ನೀವು ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸ್ ಮಾಡಿ ಅಲ್ಲೂ ಕೂಡ ನೀವು ಎಕ್ಸ್ರೇ ಟೆಕ್ನಿಷಿಯನ್ ಆಗು ಕೂಡ ನೀವು ವರ್ಕ್ ಮಾಡ್ಬೋದಾಗತ್ತೆ. ಓಕೆ, ನೆಕ್ಸ್ಟ್ ಈ ವಿಡಿಯೋ ವಾಚ್ ಮಾಡಿದ್ಮೇಲೆ ಯಾರಾದ್ರೂ ವಿಲ್ಲಿಂಗ್ ಇದ್ರೆ ಡಿಪ್ಲೊಮಾ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ರಿ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲೇ ಸೊ ಗುಳೇದಗುಡದಲ್ಲಿ DMIT ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಬಾಗಲಕೋಟೆಯಲ್ಲಿ ಸುಮಾರು 2 ಕಾಲೇಜುಗಳಲ್ಲಿ ಈ ಕೋರ್ಸ್ ಇದೆ. ಯಾರಾದ್ರೂ ವಿಲ್ಲಿಂಗ್ ಇದ್ರಿ ಅಂತಂದ್ರೆ ಈ ಹೈಲಿ ಪ್ರಿಫರ್ಡ್ ಕೋರ್ಸ್ ನಾನು ಕಲಿಬೇಕು ಅಂತ ಇಷ್ಟಪಟ್ಟಿದ್ರಿ ಅಂತಂದ್ರೆ ನೆಕ್ಸ್ಟ್ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಲಾಸ್ಟಲ್ಲಿ. ಸೊ ಒಂದು ಕಾಲೇಜಿನ ಬ್ಯಾನರ್ ಕೂಡ ನಾನು ಪೋಸ್ಟ್ ಮಾಡಿರ್ತೀನಿ, ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನೀವೇನಾದರೂ ವಿಲ್ಲಿಂಗ್ ಇದ್ರಿ ಅಂತಂದರೆ ವಾಟ್ಸಪ್ಪು ಕೂಡ ಮಾಡಿ ನಿಮ್ಮ ಡೀಟೇಲ್ಸ್ ಕಳಿಸಿದಾಗ ನಮ್ಮ ಟೀಮ್ನವ್ರು ನಿಮ್ಮ ಜೊತೆಗೆ ಮಾತಾಡಿ ಆ ಕೋರ್ಸ್ ಬಗ್ಗೆ ಮತ್ತು ಫೀಸ್ ಸ್ಟ್ರಕ್ಚರ್ಸ್ ಆಗಿರಲಿ, ಓಕೆ, ಸಬ್ಜೆಕ್ಟ್ಸ್ ಏನೇನು, ಎಷ್ಟು ವರ್ಷ, ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ಬೇರೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್, ನಿಮ್ಮ ಫ್ಯಾಮಿಲೀಸಲ್ಲೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.